ಮುಖನ ಕ್ಲೀನ್ ಅಪ್ ಮಾಡಬೇಕು. ಓಕೆನಾ ಅಂತ ಬಾಯಿ ತೆಗಿಕೆ ಆಗ್ತಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಯೂಸ್ಫುಲ್ ಆಗುವಂತ ಒಂದು ವಿಡಿಯೋ ತಗೊಂಡು ಬಂದಿದ್ದೀನಿ. ಅದೇನಂತ ಅಂತೀರಾ? ಸೊ ನೀವೆಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿದ್ರೆ ಮಾತ್ರ ನಾನು ಏನು ಹೇಳಿದ್ದೀನಿ ಅದರಿಂದ ಯೂಸ್ಫುಲ್ ಆಗುತ್ತಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ವಿಡಿಯೋ ತಡ ಮಾಡಲ್ಲ, ಸಿಂಪಲ್ ಆಗಿ ಹೇಳ್ತೀನಿ. ಮುಖನ ಕ್ಲೀನ್ ಅಪ್ ಮಾಡಬೇಕು. ಓಕೆನಾ? ಅದು ಯಾವ್ಯಾವ ರೀತಿ ಏನೇನು ಸ್ಟೆಪ್ಪು ನೀವು ಒಂದೊಂದೇ ನೋಡ್ಕೊಂಡು. ಪಿಂಪಲ್ ಇರುತ್ತೆ, ಮತ್ತೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಮುಟ್ಟಿದ್ರೆ ಒಂಥರ ಕಲ್ ಥರ ಸಿಗುತ್ತೆ ಮುಖದಲ್ಲಿ ಅಲ್ವಾ? ಅದಾದಮೇಲೆ ನೈಟ್ ಹೊತ್ತು ಯಾರು ನಿದ್ದೆ ಮಾಡಲ್ಲ ಅವ್ರಿಗೆ ಖಂಡಿತವಾಗ್ಲೂ ಡಾರ್ಕ್ ಸರ್ಕಲ್ ಬಂದೇ ಬರುತ್ತೆ. ಅದರಲ್ಲಂತೂ ಚಿಕ್ಕ ಮಕ್ಕಳನ್ನ ಯಾರು ಇಟ್ಕೊಂಡಿರ್ತಾರೋ ಅವ್ರಿಗಂತೂ ನಿಜವಾಗಿ ಪ್ರಾಬ್ಲಮ್ ಇರುತ್ತೆ. ನಾನು ಖಂಡಿತ ಇದೆ. ಇದಕ್ಕೆಲ್ಲದಕ್ಕೂ ನಾನು ಇವತ್ತು ತೋರಿಸ್ಕೊಡೋ ಅಂಥದ್ದು, ನೀವು 15 ದಿನಕ್ಕೊಂದ್ಸತಿ ಮನೇಲಿ ಮಾಡಿದ್ರೆ ಸಾಕು, ಎಲ್ಲ ರೀತಿ ಇರೋವಂಥ ಸಮಸ್ಯೆ ಭಯ ಆಗುತ್ತೆ ಮುಖದಲ್ಲಿ ಇರೋವಂಥದ್ದು. ಓಕೆನಾ? ಹಾಗಾದ್ರೆ ವಿಡಿಯೋ ಶುರು ಮಾಡ್ಬಿಡೋಣ. ಆದಿವಾಸಿ ಎಣ್ಣೆನ ನೀಟಾಗಿ ಮಾರ್ನಿಂಗ್ ಹಾಕಿ ಮಸಾಜ್ ಮಾಡಿದ್ದೀನಿ. ಮನೇಲಿ ಈ ರೀತಿ ಒಂದು ಹೇರ್ ಬ್ಯಾಂಡ್ ಇದ್ದೇ ಇರುತ್ತಲ್ವಾ, ಕೂದಲು ಮುಖಕ್ಕೆ ಬರಬಾರ್ದು ಅಂದ್ಬಿಟ್ಟು ಹೇರ್ ಬ್ಯಾಂಡ್ ಎತ್ತಿ ಈ ಥರ ಒಂದ್ಸತಿ ಫಿಕ್ಸ್ ಮಾಡ್ಕೊಂಬಿಡಿ. ಸೊ ಇದು ಮಸಾಜರ್, ಇದು ಫೇಸ್ದು. ಸೊ ಇದು ಅದ್ರದ್ದು ಬೆಲೆ ಎಷ್ಟು ನಾನು ಹಾಕ್ತೀನಿ, ಇದನ್ನು ನೀವು ತರಿಸ್ಕೊಬೋದು ನಾವು. ಸೊ ನೀವು ಇದನ್ನ ತೊಗೊಂಡ್ಬಿಟ್ರೆ ನಾವು ವರ್ಷಾನುಗಟ್ಲೆ ಯೂಸ್ ಮಾಡ್ಬೋದು, ನಾವು ಯಾವ ರೀತಿ ಇಟ್ಕೊತೀವಿ ಅಂತ. ಸೊ ನೋಡಿ, ಇದನ್ನ ನಾನು ತೊಗೊಂಡಿದ್ದೀನಿ. ಸೊ ಅದೇ ಇದು. ಫಸ್ಟು ಮುಖನ ನಾವು ನೀರಿನಿಂದ ತ್ಯಾವ ಮಾಡ್ಕೊಬೇಕು. ಡೈರೆಕ್ಟಾಗಿ ಮಿಷಿನ್ನ ಮುಖಕ್ಕೆ ಹಾಕಂಗಿಲ್ಲ. ನೀವು ಯಾವುದೇ ರೀತಿ ಫೇಸ್ ವಾಶ್ನ ಯೂಸ್ ಮಾಡ್ತೀರಾ, ಇಲ್ಲಾಂದರೆ ಸೋಪ್ ಯೂಸ್ ಮಾಡ್ತೀರಾ, ಅದನ್ನ ನೀವು ಕೈಯಲ್ಲಿ ಹಾಕಿದ್ರು ಹಾಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟ್ ಫ್ಯಾರಿಂಗ್ಲಲ್ಲಿ ಯಾವ ರೀತಿ ಹಾಕೋತೀರಾ ಆ ಥರ ಮುಖಕ್ಕೆ ನೀವು ಹಾಕ್ಕೊಂಡು ಮುಖನ ಫಸ್ಟು ನಾವು ಮಸಾಜರಿಂದ ತೊಳಿಬೇಕು. ಅಂದರೆ ಕೈ ಯೂಸ್ ಮಾಡೋಂಗಿಲ್ಲ, ಈ ಬ್ರಷ್ ಮುಖಾಂತರನೇ ಮಾಡಬೇಕು. ಈ ಬ್ರಷ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ನೀರಲ್ಲಿ ಒಂದ್ಸತಿ ಅದ್ದಿ ಡೈರೆಕ್ಟಾಗಿ ಹಾಕಂಗಿಲ್ಲ, ಒಂದ್ಸತಿ ಈ ರೀತಿ ಹಚ್ಬಿಟ್ಟು ನೀವು ಮಸಾಜಿಂಗ್ ಶುರು ಮಾಡಿ, ಅಂದರೆ ಮುಖನ ತೊಳೆಯೋಕ್ಕೆ ಶುರು ಮಾಡಿ ಈ ಬ್ರಷ್ಷಿಂದ. ಮಸಾಜರಿಂದ ಮುಖ ವಾಶ್ ಮಾಡೋದ್ರಿಂದ ನಮಗೆ ಮುಖದಲ್ಲಿರುವಂಥ ಡೆಸ್ಟು ಸಂಪೂರ್ಣವಾಗಿ ದೂರ ಆಗುತ್ತೆ. ಸೊ ಇದಾದ್ಮೇಲೆ ಮುಖನ ವಾಶ್ ಮಾಡ್ಕೊಳ್ಳಿ. ಸೊ ಮುಖನ ನೀಟಾಗಿ ನಾನು ವಾಶ್ ಮಾಡಿದ್ದೀನಿ. ತೊಳ್ಕೊಂಡಿದ್ದಾದ್ಮೇಲೆ ನಾವು ಇವಾಗ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡೋಕ್ಕೋಸ್ಕರ ನಾನು ಯಾವುದೇ ರೀತಿ ಕೆಮಿಕಲ್ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಮನೆಯಲ್ಲೇ ಒಂದು ಪೌಡರ್ನ ತಯಾರು ಮಾಡಿದ್ದೀನಿ. ಇದನ್ನ ನಾನು ಹೇಗೆ ಮಾಡೋದು, ಇದರಿಂದ ಎಷ್ಟು ಬೆನಿಫಿಟ್ ಇದೆ, ಏನೇನು ಯೂಸ್ ಆಗುತ್ತೆ ಅಂತ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ನೀವು ಹೋಗಿ ಒಂದ್ಸತಿ ಆ ವಿಡಿಯೋನ ನೋಡಿ. ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ. ಈ ಪುಡಿನ ಪ್ರತಿನಿತ್ಯ ಕೂಡ ಯೂಸ್ ಮಾಡ್ಬೋದು. ಪಿಂಪಲ್ಲು, ಬಂಗು ಮತ್ತು ಗುಳ್ಳೆ ಮಾರ್ಕ್ ಆಗಿರ್ಬೋದು, ಇಲ್ಲಾಂದ್ರೆ ಕ್ಯೂ ಗುಳ್ಳೆ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸೂಪರ್ ಆಗಿರೋ ಪೌಡರ್ ಇದು. ಪ್ರತಿನಿತ್ಯ ಯೂಸ್ ಮಾಡೋದ್ರಿಂದ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಉತ್ಪತ್ತಿನೇ ಆಗಲ್ಲ. ಆದರೆ ಟೈಮ್ ಇಲ್ದಿರೋ ಕಾರಣ ನಾನು ಇದನ್ನ ಸರಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಆದರೆ ನಿಜವಾಗ್ಲೂ ನಾನು ಇದನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ಯೂಸ್ ಮಾಡ್ತಿದ್ದೆ, ಅದರಿಂದ ನನಗೆ ಯೂಸ್ಫುಲ್ ಆಗಿದೆ. ಇವಾಗ ಇನ್ಮೇಲೆ ಕಂಟಿನ್ಯೂಸ್ ಆಗಿ ನಾನು ಸ್ಕಿನ್ ಕೇರ್ ಮಾಡಬೇಕು ಅಂತ ಇದ್ದೀನಿ. ಇದನ್ನ ನಾನು ನೀರು ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನ ಮುಖಕ್ಕೆ ಹಾಕ್ಕೊಂಡು ಸ್ಕ್ರಬ್ ಮಾಡ್ಕೊಬೇಕು. ಸ್ಕ್ರಬ್ ಮಾಡೋಕ್ಕೆ ಮಸಾಜರಲ್ಲಿ ಬೇರೆಯೇ ಬ್ರಷ್ ಇರುತ್ತೆ, ಅದನ್ನ ಒಂದ್ಸತಿ ನೀರಲ್ಲಿ ಅದ್ಬಿಟ್ಟು ನೀವು ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಎಲ್ಲಿ ಜಾಸ್ತಿ ಇರುತ್ತೆ, ಪಿಂಪಲ್ ಎಲ್ಲಿರುತ್ತೆ, ನೀಟಾಗಿ ಅದನ್ನ ನೀವು ಮಸಾಜ್ನ ಮಾಡೋಕ್ಕೆ ಶುರು ಮಾಡಿ. ಫ್ರೆಂಡ್ಸ್, ನೀವು ಒಂದು ಸ್ವಲ್ಪ ಲೈಟಾಗಿ ಡಿಫ್ರೆನ್ಸ್ ಕಾಣಿಸ್ತಿದೆ ಅಂತ ನಾನು ಅನ್ಕೊತೀನಿ. ಫುಲ್ಲು ಏನೋ ಒಂದು ಸ್ವಲ್ಪ ಗ್ಲೋ ಥರ, ಅಂದರೆ ಒಂದು ಸ್ವಲ್ಪ ತ್ವಚೆ ಹೊಳಿತಿರೋ ಥರ ನನಗೆ ಫೀಲ್ ಆಗ್ತಿದೆ. ಸೊ ನಿಮಗೂ ನಾನು ಸ್ಟಾರ್ಟಿಂಗ್ ವೀಡಿಯೋ ಶುರು ಮಾಡಿದಾಗಲೂ ಇವಾಗ್ಲಿಗೂ ಗೊತ್ತಾಗ್ತಿದೆ. ಇವಾಗ ನೆಕ್ಸ್ಟು ಮುಖಕ್ಕೆ ನಾವು ಸ್ಟೀಮ್ ತೊಗೊಬೇಕು. ನಿಮ್ಮ ಹತ್ರ ಸ್ಟೀಮರ್ ಇತ್ತು ಅಂದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಬಿಸಿನೀರನ್ನ ಕಾಯಿಸಿ ಅದರಿಂದ ಈ ರೀತಿ ಹಬೆ ತೊಗೊಳ್ಳಿ. ನನ್ನ ಹತ್ರ ಸ್ಟೀಮರ್ ಇಲ್ಲ, ಬೈ ಮಾಡಬೇಕು. ಇವಾಗ ಸ್ಟೀಮ್ ತೊಗೊತಾ ಇದ್ದೀನಿ. ಸೊ ನಿಮ್ಗೆ ಗೊತ್ತಾಗ್ತಿದೆ ಡಿಫ್ರೆನ್ಸು. ನೀಟಾಗಿ ಮುಖ ಬೇವ್ರಬೇಕು. ಮುಖದಲ್ಲಿರುವಂಥ ರಂಧ್ರಗಳು ಓಪನ್ ಆಗಿ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ನ ನಾವು ನೀಟಾಗಿ ರಿಮೂವ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸ್ಟೀಮರ್ನ ನಾವು ವೀಕ್ಲಿ 1 ಟೈಮ್ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದಾದಮೇಲೆ ಬ್ಲ್ಯಾಕ್ ಹೆಡ್ಸು ರಿಮೂವ್ ಮಾಡೋಕ್ಕೆ ನಮಗೆ ಪಿನ್ಸ್ ಇದೆ, ಅದನ್ನು ಕೂಡ ನಾನು ಆನ್ಲೈನಲ್ಲೇ ಬೈ ಮಾಡಿದ್ದೆ. ಆದರೂ ಕೂಡ ನಾನು ಎಷ್ಟು ಪ್ರೈಸು ಅಂತಲೂ ಹಾಕ್ತೀನಿ. ಸೊ ನೀವು ನೋಡ್ಬೋದು. ಅದನ್ನ ನೀವು ಒಂದು ಮಿರರ್ ತೊಗೊಂಡು ನೀಟಾಗಿ ಎಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದೆ, ಮತ್ತು ಏನಾದ್ರೂ ಪಿಂಪಲ್ ಥರ ಏನೇನಿದೆ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಸ್ವಲ್ಪ ಪೇನ್ ಆಗುತ್ತೆ, ನನಗೆ ಮಾತ್ರ ನಿಜವಾಗ್ಲೂ ಪೇನ್ ಆಯಿತು. ನೀವು ನೀಟಾಗಿ ರಿಮೂವ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಸ್ಟೀಮರ್ ಇದ್ದಾಗಲೇ ನೀವು ಈ ರೀತಿ ರಿಮೂವ್ ಮಾಡಿಕೊಂಡ್ರೆ ಮುಖ ಕ್ಲಿಯರ್ ಆಗುತ್ತೆ. 15 ಡೇಸ್ ಒನ್ಸ್ ಈ ರೀತಿ ನಾವು ಕ್ಲೀನಪ್ ಮಾಡೋದ್ರಿಂದ ಮುಖದಲ್ಲಿ ನಿಜವಾಗ್ಲೂ ಪಿಂಪಲ್ಲು ಎಲ್ಲ ದೂರ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ನಾನು ಒಂದು ನೀಟಾಗಿ ಬಿಸಿನೀರಲ್ಲಿ ಬಟ್ಟೆನ ಅದ್ಬಿಟ್ಟು ಈ ರೀತಿ ಮುಖ ಒರೆಸ್ಕೊತೀನಿ. ನೀವು ಕ್ಲೀನಪ್ ಮಾಡಾದ್ಮೇಲೆ ಈ ರೀತಿ ನೀವು ಒರೆಸ್ಕೊಳ್ಳೋದು ಮೋಸ್ಟ್ ಇಂಪಾರ್ಟೆಂಟು. ಅದಾದಮೇಲೆ ನಾನೊಂದು ಪೇಸ್ಟ್ ತಯಾರು ಮಾಡಿಸ್ಕೊಂಡಿದ್ದೀನಿ ಮುಖಕ್ಕೆ ಪ್ಯಾಕ್ ಆಗೋಕ್ಕೆ. ಇದಕ್ಕೆ ನಾನು 3 ಐಟಮ್ ಹಾಕಿದ್ದೀನಿ. ಹಸಿ ಹಾಲು ಮತ್ತು ಮುಲ್ತಾನಿ ಮಿಟ್ಟಿ ಮತ್ತು ಆಲೂಗೆಡ್ಡೆ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಪ್ಯಾಕ್ ಆಗೋಕ್ಕೆ. ನೀವು ವೈಟ್ ಹೆಡ್ಸು ರಿಮೂವ್ ಮಾಡಿಸಾದ್ಮೇಲೆ ಈ ರೀತಿ ಒಂದು ಪ್ಯಾಕ್ ಹಾಕಿಲ್ಲ ಅಂದರೆ ಮತ್ತೆ ನಿಮಗೆ ಪಿಂಪಲ್ ಸಮಸ್ಯೆ ಜಾಸ್ತಿ ಆಗುತ್ತೆ, ಮುಖ ಎಲ್ಲ ಓಲ್ ಬಿದ್ದಂಗೆ ಆಗುತ್ತೆ. ಸೊ ನೀವು ಮರಿದೇನೆ ಈ ರೀತಿ ಪ್ಯಾಕ್ ಹಾಕಿ, ಇಲ್ಲಾಂದರೆ ನೀವು ಯಾವುದಾದ್ರೂ ಯೂಸ್ ಮಾಡೋಂಗಿದೆ ಅದೇ ರೀತಿಯೇ ಮುಖಕ್ಕೆ ನೀಟಾಗಿ ಪ್ಯಾಕ್ನ ಯೂಸ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಮೊದಲೇದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ವೀಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇದರಿಂದ ಯೂಸ್ಫುಲ್ ಆದಮೇಲೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಫುಲ್ಲು ಡ್ರೈ ಆಗಬೇಕು.
ಏನು ಪ್ಯಾಕ್ ಹಾಕಿದ್ದೆ ಅದು ಫುಲ್ ಇವಾಗ ಡ್ರೈ ಆಗಿದೆ. ಮುಖನ ವಾಶ್ ಮಾಡ್ಕೊಬಂದು ನೆಕ್ಸ್ಟ್ ಪ್ರೊಸೀಜರ್ ಏನಂತ ತೋರಿಸ್ತೀನಿ. ಓಕೆನಾ? ಈಗ ಮುಖ ವಾಶ್ ಮಾಡ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ಫೈನಲಿ ನನ್ನ ಮುಖ ಈ ರೀತಿ ಇದೆ. ಸೊ ನನಗಂತೂ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆಫ್ಟರ್ ಬಿಫೋರು ಮುಖ ಒಂದು ಸ್ವಲ್ಪ ಶೈನಿಂಗ್ ಆಗಿದೆ, ಒಂದು ಸ್ವಲ್ಪ ಕಲರ್ ಥರ ಕಾಣಿಸ್ತಾ ಇದೆ. ಇವಾಗ ಹೋಗಿ ಮುಖ ನಾನು ನೀಟಾಗಿ ವಾಶ್ ಮಾಡಿದ್ದೀನಿ. ಇದಾದಮೇಲೆ ನಾನು 2 ಡ್ರಾಪ್ಸ್ ಕೊಬ್ಬರಿ ಎಣ್ಣೆ, ಏನು ಹೇಳಿ, ಕೊಬ್ಬರಿ ಎಣ್ಣೆ ಇನ್ನೆಲ್ಲ ಆದಮೇಲೆ ನಮ್ಮ ಚರ್ಮಕ್ಕೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತಂದರೆ ಎಷ್ಟೊಂದು ರೀತಿ ಲೋಷನ್ಸ್ಗಳು ಬರುತ್ತೆ, ಅದನ್ನ ನೀವು ಯೂಸ್ ಮಾಡೋಂಗಿದ್ರೆ ಮಾಡಿ. ನಾನು ಯೂಸ್ ಮಾಡೋದು ಕೊಬ್ಬರಿ ಎಣ್ಣೆನ ಈ ರೀತಿ ನನ್ನ ಮುಖಕ್ಕೆ ಒಂದೊಂದು ಸತಿ ಎಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅದೇ ಮಸಾಜಿಂಗ್ ಮಿಷಿನಲ್ಲಿ ನೀಟಾಗಿ ನಾನು ಈ ರೀತಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕೈಯಲ್ಲಿ ಒಂದು ಸತಿ ಸೆಟ್ ಮಾಡ್ತೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ ಪೇನ್ಲೆಸ್ ಐಬ್ರೋ ಮಿಷನ್ನು. ಸೊ ಇದು ಕೂಡ ನಿಮಗೆ ಆನ್ಲೈನಲ್ಲಿ ಇಷ್ಟು ಚೀಪ್ ರೇಟಾಗಿ ಸಿಗುತ್ತೆ. ಸೊ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಅದನ್ನ ಆರಾಮಾಗಿ ಓಪನ್ ಮಾಡ್ಬೋದು. ಇದು ಪೇನ್ಲೆಸ್ ಐಬ್ರೋ ಮಿಷನ್ನು. ಇದನ್ನ ತೆಗೆದು ನೀವು ಇಟ್ಕೊಂಡ್ಬಿಟ್ರೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಅಪ್ಪರ್ ಲಿಪ್ ಆಗಿರ್ಬೋದು, ಐಬ್ರೋ ಶೇಪ್ ಮಾಡ್ಕೊಬೋದು, ಎಮರ್ಜೆನ್ಸಿಗೆ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಕಡಿಮೆ ಬೆಲೆಯಲ್ಲಿ ಇಂಥ ಐಟಮ್ಸ್ಗಳನ್ನ ತೆಗೆದು ಅದಕ್ಕೆ ನಾವು ಖರ್ಚು ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಇವಾಗ ನಾನು ಐಬ್ರೋ ಸ್ವಲ್ಪ ಶೇಪ್ ಮಾಡ್ಕೊತೀನಿ, ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ? ಸೊ ಐಬ್ರೋ ಆಗಿದೆ, ನಿಮ್ಗೆ ಗೊತ್ತಾಗ್ತಿದೆ ಅಂತ ಅನ್ಕೊತೀನಿ. ಸೊ ನೀವು ಬೇಕಾದ್ರೆ ವಿಡಿಯೋನ ನೀವು ರಿವರ್ಸ್ ಮಾಡಿ ನೋಡಿ. ಇವಾಗ್ಲಿಗೂ ಸ್ವಲ್ಪ ನೀಟಾಗಿ ಮಾಡ್ಕೊಂಡಿದ್ದೀನಿ ಐಬ್ರೋ ಅಂತ ಅಂದ್ಕೊಂಡಿದ್ದೀನಿ. ಏನು ಡಾರ್ಕ್ ಇಲ್ಲ ನನಗೆ ಐಬ್ರೋ. ಸೊ ಗೊತ್ತಿಲ್ಲ, ಅದು ಏನು ಹೇಳಬೇಕು ಅಂತಂದರೆ ಬೈ ಬರ್ತಾ ಹಾಗೆ ಇದೆ. ನನ್ನ ಅಮ್ಮನಿಗೂ ಕಮ್ಮಿ, ಹಂಗಾಗಿ ನನಗೂ ಕೂಡ ಐಬ್ರೋ ಕಮ್ಮಿ. ಕೊಬ್ಬರಿ ಎಣ್ಣೆ ಹಾಕಿದ್ದೆ, ಅದ್ರ ಮೇಲೆ ನಾನು ಯಾವುದೇ ರೀತಿ ಕ್ರೀಮು ಹಾಕಲ್ಲ, ಏನೂ ಹಾಕಲ್ಲ. ಇಲ್ಲಿಗೆ ನಮ್ಮ ಮುಖದ ಕ್ಲೀನಪ್ ಮುಗೀತು. ನೆಕ್ಸ್ಟು ಇವಾಗ ನಿಮ್ಮ ಕಣ್ಮುಂದೆ ನಾನು ಯಾವ ರೀತಿ ರೆಡಿ ಆಗ್ತಿದ್ದೀನಿ ಅಷ್ಟೇ, ಯಾವುದೇ ರೀತಿ ಕ್ರೀಮ್ ಹಾಕಿಲ್ಲ. ನೀವು ಫ್ರೆಂಡ್ಸ್, ಸೀರಿಯಸ್ಲಿ ಒಂಥರ ವೇಟ್ಲೆಸ್ ಫೀಲ್ ಅಂತಾರೆ ಗೊತ್ತಾ, ಆ ಥರ ಒಂದು ಫೀಲ್ ಕೊಡ್ತಾ ಇದೆ ನನಗೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಓಕೆನಾ? ಇನ್ನು ಒಳ್ಳೊಳ್ಳೆ ವಿಡಿಯೋಗಳನ್ನ ತಗೊಂಡು ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್. ಬಾಯ್. ಲವ್ ಯು ಆಲ್.